ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಸರಕು ಸೇವಾ ತೆರಿಗೆಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ ಸ್ವಾಗತಿಸಿ ಕೋಲಾರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ತುಮಕೂರಿನಲ್ಲಿ 2ನೇ ಬಾರಿಗೆ ವಿಜೃಂಭಣೆಯಿಂದ ದಸರಾ ಉದ್ಘಾಟನೆ. 11 ದಿನಗಳ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ, ಹೆಲಿಕಾಪ್ಟರ್ ಹಾರಾಟ ವಿಶೇಷ. ರಾಜ್ಯದಲ್ಲಿ ಮತ್ತೊಂದು ರೈತ ಸಂಘಟನೆ ಸ್ಥಾಪನೆಗೆ ಕ್ಷಣಗಣನೆ. 25ರಂದು ನೂತನ ರೈತ ಸಂಘಟನೆ ಎಕೆಆರ್ಎಸ್ ಉದ್ಘಾಟನೆ. ಮಂಜುನಾಥ್ ರೆಡ್ಡಿ. ಮಾಲೂರಿನ ಪ್ರತಿ ಕಚೇರಿಯಲ್ಲಿ ಹಣ ವಸೂಲಿ ಮಾಡಿ ಇಡೀ ಮಾಲೂರನ್ನೇ ಹಾಳು ಮಾಡಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಮಾಲೂರಿನಲ್ಲಿ. ಶಾಸಕ ಕೆವೈ ನಂಜೇಗೌಡರ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಗೌಡ ವಾಗ್ದಾಳಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕೆಲ ಸರಕು ಮತ್ತು ಸೇವಾ ತೆರಿಗೆಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ ಮಾಡಿದ್ದನ್ನು ಸ್ವಾಗತಿಸಿ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಕೋಲಾರ ನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಕೋಲಾರ ನಗರದ ಚಂಪಕ್ ವೃತ್ತದಲ್ಲಿ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ ಜಿಎಸ್ಟಿ ಇಳಿಕೆ ಉಡುಗೊರೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಘೋಷವಾಕ್ಯದ ಅಡಿಯಲ್ಲಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿ ಜನರಿಗೆ ನವರಾತ್ರಿ ಉಡುಗೊರೆ ನೀಡಿದೆ. ದೇಶದ ಇತಿಹಾಸದಲ್ಲಿ ಜಿಎಸ್ಟಿ ಏರಿಸಿದ್ದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಸಿದ ಉದಾಹರಣೆ ಇಲ್ಲ. ನರೇಂದ್ರ ಮೋದಿಯವರು ಈ ಕೆಲಸ ಮಾಡಿ ಬಡ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನವರಾತ್ರಿಯಲ್ಲಿ ಏನು ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರೆ ಅದನ್ನ ಇವತ್ತಿಂದ ಚಾಲನೆ ಮಾಡಿದ್ದಾರೆ. ನಾವು ಏನು ಕೇಳ್ಕೊಳ್ತೀವಿ ಅಂತೆ ಗ್ರಾಹಕರಿಗೆ, ದಯವಿಟ್ಟು ನೀವು GST ಕಡಿಮೆ ಆಗಿದೆಯಲ್ಲ, ಇದರಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ನೀವು ನಮ್ಮ ಬಿಸ್ನೆಸ್ ಮೆನ್ ಅವ್ರನ್ನ ಕೇಳಬೇಕು ಮತ್ತು ಮಾಲೀಕರನ್ನ ಕೇಳಬೇಕು. ಮಾಲೀಕರನ್ನ ನಾವು ಏನು ಒಂದು ಕೇಳ್ಕೊಳ್ತೀವಿ ಅಂದರೆ, GST ಇಷ್ಟು ಕಡಿಮೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ, ಎಷ್ಟು ನಿಮ್ಗೆ ಉಪಯೋಗ ಆಗಿದೆ ಅಂದರೆ ಅವರು ಒಂದು ನಿಟ್ಟಿನಲ್ಲಿ ಏನು ಆ ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇದೆಯೋ ಅದನ್ನ ಬೆನಿಫಿಟ್ ಗ್ರಾಹಕರಿಗೆ ತಲುಪಬೇಕು ಅಂತ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ 27% ಜಿಎಸ್ಟಿಯನ್ನು ದೇಶದ ಜನರ ಮೇಲೆ ಹಾಕಿದ್ದ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ಆದರೆ ಬಿಜೆಪಿ ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿ 18% ಇಳಿಕೆ ಮಾಡುವ ಕಾರ್ಯವನ್ನು ಮಾಡಿ ಗ್ರಾಹಕರಿಗೆ ದಸರಾ ಹಬ್ಬದ ಕೊಡುಗೆಯನ್ನು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಹಾಗೂ ಎನ್ಡಿಎ ಪಕ್ಷಕ್ಕೆ ಈ ಕ್ರೆಡಿಟ್ ಸಲ್ಲಬೇಕು ಎಂದರು. ಇವತ್ತೇನು 11 ವರ್ಷಗಳಿಂದಲೇ 27% GST ಹಾಕಿದ್ರು UPA ಸರ್ಕಾರ. ನೀವು ಹೇಳ್ತಾ ಇದ್ದಾರ, ನೀವು ಹೆಚ್ಚಿದ್ರೆ ಇಳಿಸ್ತೀರಿ ಅಂತ. ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿದ್ರೆ ಅಥವಾ ದಾಖಲಾತಿಗಳು ತಗೊಂಡ್ರೆ ಗೊತ್ತಾಗ್ತದೆ. 27% GSTನ 18% ಇಳಿಸಿದ್ರು. ಈಗ ಇದನ್ನು 2 ಸ್ಲ್ಯಾಬ್ ಅಂತ ನಮ್ಮ ಮಾನ್ಯ ಸಂಸದರು ಹೇಳಿದ್ರು. ಇವತ್ತು ನೀವು ತೊಗೊಬೇಕಂದ್ರೆ ಔಷಧಿಗಳು ತೊಗೊಬೇಕಂದ್ರೆ ಏನು ಜನಪರವಾಗಿ ಅತ್ಯವಶ್ಯಕ ಇತ್ತು ಆ ಎಲ್ಲ ಔಷಧಿಗಳನ್ನ, ದಿನಬಳಕೆ ಔಷಧಿಗಳನ್ನ 0%ಗೆ ಇಳಿಸುವಂಥ ಹೆಗ್ಗಳಿಕೆ ಯಾರಿಗಾನ ಇದ್ದರೆ ಅದು ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ವಿತ್ತ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಸಲ್ಲಬೇಕು. ಇಡೀ NDA ಸರ್ಕಾರಕ್ಕೆ ಸಲ್ಲಬೇಕು. ಇವತ್ತು ದೇಶದ ಜನಗಳಿಗೆ, ಅದಕ್ಕಿಂತ ಹೆಚ್ಚಾಗಿ ಗ್ರಾಹಕರಿಗೆ ಇವತ್ತು ಉಪಯುಕ್ತ ಆಗೋ ಥರ ಇವತ್ತು GST ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ತುಮಕೂರು ದಸರಾ ಉತ್ಸವವು ಎಲ್ಲ ಧರ್ಮ, ಜಾತಿ, ಪಕ್ಷವೆಂಬ ಭೇದ ಭಾವವಿಲ್ಲದೆ ಸಡಗರದಿಂದ ಆಚರಿಸುವ ಹಬ್ಬವೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ದಸರಾ ಉತ್ಸವದ ಅಂಗವಾಗಿ ತುಮಕೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಿರ್ಮಿಸಲಾಗಿರುವ ಹಾಸ್ಯ ಚಕ್ರವರ್ತಿ ಶ್ರೀ TR ನರಸಿಂಹರಾಜು ಸಾಂಸ್ಕೃತಿಕ ದಸರಾ ವೈಭವ ವೇದಿಕೆಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಾಂಸ್ಕೃತಿಕ ದಸರಾ ವೈಭವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ದಸರಾ ಉತ್ಸವವು ಸರ್ಕಾರಿ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗದೆ ಎಲ್ಲರನ್ನೊಳಗೊಂಡ ಜನರ ಉತ್ಸವವಾಗಬೇಕು.
ಕಳೆದ ವರ್ಷ ಪ್ರಪ್ರಥಮ ಬಾರಿಗೆ ಪ್ರಾರಂಭಿಸಲಾದ ತುಮಕೂರು ದಸರಾ ಉತ್ಸವವು ಜನಮನ್ನಣೆ ಪಡೆದು ಇಡೀ ರಾಜ್ಯದ ಗಮನ ಸೆಳೆದು ಇಂದಿನ ವೈಭವದ ದಸರಾ ಉತ್ಸವ ಆಚರಣೆಗೆ ಉತ್ತೇಜನ ನೀಡಿದೆ. ಯುವ ಜನತೆ ನಾಡಹಬ್ಬ ದಸರಾ ಉತ್ಸವವನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕೆಂದು ನಮ್ಮ ಆಶಯವಾಗಿದೆ. ಇಂದಿನಿಂದ 11 ದಿನಗಳ ಕಾಲ ನಡೆಯಲಿರುವ ದಸರಾ ಉತ್ಸವದಲ್ಲಿ ಸಂಗೀತ, ನಾಟಕ, ನೃತ್ಯ, ಸಾಹಿತ್ಯ, ಕಲೆ ಮತ್ತು ಕವಿಗೋಷ್ಠಿ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕ್ಷೇತ್ರದ ಕಲಾವಿದರಿಗೆ ವೇದಿಕೆ ಕಲ್ಪಿಸಲಾಗಿದ್ದು, ಮೈಸೂರು ದಸರಾ ಮಾದರಿಯಲ್ಲಿ ತುಮಕೂರು ದಸರಾ ಉತ್ಸವದ ರಸದೌತಣವನ್ನು ಪ್ರತಿಯೊಬ್ಬರೂ ಸವಿಯಬೇಕು ಎಂದು ಹೇಳಿದರು. ತುಮಕೂರು ದಸರಾವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಹಿಂದೆ ಕೂಡ ನಮ್ಮ ಅನೇಕ ಜನ ಸ್ನೇಹಿತರು ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ನಾವು ಅದಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡಬೇಕು, ಹೆಚ್ಚು ಜನರಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಪರಿಚಯ ಮಾಡಬೇಕು. ಒಬ್ರಿಗೊಬ್ಬರಿಗೆ ನಮಗೆ ಎಲ್ಲೆಲ್ಲೋ ನಾವು 10 ತಾಲೂಕಲ್ಲಿ ಎಲ್ಲೆಲ್ಲೋ ಇದ್ದೇವೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ, ರಾಜಕೀಯವನ್ನು, ಜಾತಿಯನ್ನು, ಧರ್ಮವನ್ನು ಬದಿಗೊತ್ತಿ ನಮ್ಮ ನಾಡಿನ ಹಬ್ಬ ಇದು, ಊರ ಹಬ್ಬ, ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂಥೇಳಿ ಆ ಭಾವನೆಯನ್ನು ಒಂದು ರೀತಿಯಲ್ಲಿ ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಮಾಡಿದ್ದೇವೆ. ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಆಗಿದೆ. ಇನ್ನು 11 ದಿವಸ ಇವತ್ತಿನಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಹ್ಯಾಂಡ್ ಬಿಲ್ಸುಗಳು ಕೂಡ ಕೊಟ್ಟಿದ್ದೇವೆ. ಅದೇ ರೀತಿ ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೆ. ದಸರಾ ಉತ್ಸವದ ಅಂಗವಾಗಿ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಧಾರ್ಮಿಕ ಮಹಾಮಂಟಪದಲ್ಲಿ ಪ್ರತಿಷ್ಠಾಪಿಸಿರುವ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಗಳ ಜೊತೆಗೆ ಹೆಲಿಕಾಪ್ಟರ್ ರೈಡ್, ಫಲಪುಷ್ಪ ಪ್ರದರ್ಶನ, ನಗರದ ಪ್ರಮುಖ ರಸ್ತೆಗಳಿಗೆ ದೀಪಾಲಂಕಾರ, ಉತ್ಸವವನ್ನು ಕಣ್ತುಂಬಿಸಿಕೊಳ್ಳಲು ಸಾರ್ವಜನಿಕರಿಗೆ ಉಚಿತ ಅಂಬಾರಿ ಬಸ್ ಸೌಲಭ್ಯ, ಅಮಾನಿ ಕೆರೆಯಲ್ಲಿ ಬೋಟಿಂಗ್, ನೀರಿನ ಮೇಲೆ ರೆಸ್ಟೋರೆಂಟ್, ಸಂಗೀತ, ರಸಸಂಜೆ ಮೊದಲಾದ ವಿಶೇಷ ಅತ್ಯಾಕರ್ಷಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ದಸರಾ ಉತ್ಸವ ಸಂದರ್ಭದಲ್ಲಿ ಪ್ರತಿದಿನ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಬಾರಿ ತುಮಕೂರು ದಸರಾ ವಿಶೇಷವಾಗಿ 240 ವಿದ್ಯಾರ್ಥಿಗಳಿಂದ ಪಂಜಿನ ಕವಾಯತು ಕೂಡ ಹಮ್ಮಿಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯ ಪರಂಪರೆ ಹಾಗೂ ಇತಿಹಾಸವನ್ನು ಜನತೆ ಮರೆಯಬಾರದೆಂಬ ನಿಟ್ಟಿನಲ್ಲಿ ತ್ರಿವಿಧ ದಾಸೋಹಿ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಹಾಸ್ಯ ಚಕ್ರವರ್ತಿ ಶ್ರೀ TR ನರಸಿಂಹರಾಜು, ಶಿಕ್ಷಣ ಭೀಷ್ಮ ಡಾಕ್ಟರ್ HM ಗಂಗಾಧರಯ್ಯ, ಅಮರಶಿಲ್ಪಿ ಜಕಣಾಚಾರ್ಯ ಡಾಕ್ಟರ್ ಗುಬ್ಬಿ ವೀರಣ್ಣ, ಶ್ರೀ ಬೆಳ್ಳಾವೆ ನರಹರಿ ಶಾಸ್ತ್ರಿ, ಶ್ರೀ ತೀನಂ ಶ್ರೀಕಂಠಯ್ಯ, ಚಲನಚಿತ್ರ ನಟಿ ಮಂಜುಳಾ ಮುಂತಾದ ಖ್ಯಾತನಾಮರ ಹೆಸರಿನಲ್ಲಿ ವೇದಿಕೆಗಳು ಹಾಗೂ ಮಹಾದ್ವಾರಗಳನ್ನು ನಿರ್ಮಿಸಲಾಗಿದೆ. ಶ್ರೀ ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿ, ಎಲೆರಾಂಪುರ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿ, ನೊಣವಿನ ಕೆರೆ ಸೋಮೇಕಟ್ಟಿ ಶ್ರೀ ಕಾಡಸಿದ್ದೇಶ್ವರ ಮಠದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿ, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಶ್ರೀ ವೀರೇಶಾನಂದ ಸರಸ್ವತಿ ಮಹಾಸ್ವಾಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಧರ್ಮಪತ್ನಿ ಕನ್ನಿಕಾ ಪರಮೇಶ್ವರ, ನವದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ, ಶಾಸಕರಾದ KN ರಾಜಣ್ಣ, GB ಜ್ಯೋತಿ ಗಣೇಶ್, B ಸುರೇಶ್ ಗೌಡ, CB ಸುರೇಶ್ ಬಾಬು, ಡಾಕ್ಟರ್ HD ರಂಗನಾಥ್, HV ವೆಂಕಟೇಶ್, ವಿಧಾನ ಪರಿಷತ್ ಸದಸ್ಯ DT ಶ್ರೀನಿವಾಸ್ ಇನ್ನಿತರರು ಪಾಲ್ಗೊಂಡಿದ್ದರು. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಕಮ್ಯುನಿಸ್ಟ್ ಪಕ್ಷದ ಜೊತೆ ಗುರುತಿಸಿಕೊಂಡು ದಿವಂಗತ ಮಾಜಿ ಶಾಸಕ GV ಶ್ರೀರಾಮರೆಡ್ಡಿ ಜೊತೆ ನೂರಾರು ಹೋರಾಟಗಳನ್ನು ಮಾಡಿ ರೈತಪರ, ಕೂಲಿಕಾರರ ಪರ ತಮ್ಮ ಅರ್ಧ ಜೀವನ ಸೇವಿಸಿದ ಕೆಲವು ಕಾರ್ಯಕರ್ತರು, ಮುಖಂಡರು GVS ನಿಧನದ ನಂತರ ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದ್ದರು. ಮಂಜುನಾಥ್ ರೆಡ್ಡಿ ಮತ್ತು ಅವರ ತಂಡ ಈಗ ರಾಜ್ಯದಲ್ಲಿ ಹೊಸ ಶಕೆಯೊಂದಿಗೆ ನೂತನ ರೈತ ಸಂಘ ಸ್ಥಾಪನೆಗೆ ಮುಂದಾಗಿದ್ದು, ಅಖಿಲ ಕರ್ನಾಟಕ ರೈತ ಸಂಘ ಹೆಸರಿನಲ್ಲಿ ಪ್ರಾರಂಭಗೊಂಡಿರುವ ರೈತ ಸಂಘವನ್ನ ಸೆಪ್ಟೆಂಬರ್ 25ರಂದು ಉದ್ಘಾಟನೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ತನ್ನದೇ ಆದ ಸಂಘಟನೆಯನ್ನು ಕಟ್ಟಿಕೊಂಡಿದ್ದ ಬಾಗೇಪಲ್ಲಿ ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿರವರು ನಿಧನರಾದ ಮೇಲೆ ಅವರ ಜೊತೆಗಿದ್ದ ಒಂದು ಪ್ರಬಲ ಯುವಕರ ತಂಡ ಶಾಸಕ ಸುಬ್ಬಾರೆಡ್ಡಿ ನಾಯಕತ್ವವನ್ನು ಒಪ್ಪಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದರು.
ನಿರಂತರ ಹೋರಾಟಗಳಲ್ಲಿಯೇ ಬದುಕು ಸಾಗಿಸಿಕೊಂಡು ಬಂದ ತಂಡಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ನಂಬಿ ಏನೋ ಮಾಡದೆ ಸುಮ್ಮನಿರುವುದು ಅಂದರೆ ಅವರಿಗೆ ಸಾಧ್ಯವಿಲ್ಲ. ಹಾಗಾಗಿ ಅದೇ ತಂಡ ಇಂದು ನೂತನ ರೈತ ಚಳುವಳಿಯನ್ನ ಹುಟ್ಟಾಕಿದ್ದು ಅಖಿಲ ಕರ್ನಾಟಕ ರೈತ ಸಂಘ ಹೆಸರಿನಲ್ಲಿ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನ ಮತ್ತೆ ಸಾಬೀತುಪಡಿಸಲು ಹೊರಟಿದ್ದಾರೆ. ನೂತನವಾಗಿ ಸ್ಥಾಪಿಸಿರುವ AKRS ಸಂಘಟನೆಯನ್ನ ಸೆಪ್ಟೆಂಬರ್ 25ರಂದು ಬಾಗೇಪಲ್ಲಿಯಲ್ಲಿ ಉದ್ಘಾಟಿಸುವುದಾಗಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ಥಾಪಕ ಸಂಚಾಲಕ ಮಂಜುನಾಥ್ ರೆಡ್ಡಿ ತಿಳಿಸಿದರು. ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹ ಸಂಚಾಲಕರಾದಂಥ HP ಲಕ್ಷ್ಮೀ 25ನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಒಂದು ನೂತನ ರೈತ ಉದ್ಘಾಟನೆಯನ್ನು ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ KR ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರಾದಂಥ SN ಸುಬ್ಬಾರೆಡ್ಡಿ ಅವರು. ರೈತರಿಂದ ರೈತರಿಗೋಸ್ಕರ ನಿರ್ಮಿತವಾಗುತ್ತಿರುವ ಈ ಸಂಘಟನೆಯ ಉದ್ಘಾಟನೆಯನ್ನು ವಿಧಾನಸಭೆಯ ಮಾಜಿ ಸ್ಪೀಕರ್ KR ರಮೇಶ್ ಕುಮಾರ್ ನೆರವೇರಿಸಲಿದ್ದು, ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ ಅವರು, ರೈತರು ಬೆಳೆ, ಬೀಜ, ರಸಗೊಬ್ಬರ ಸಾಲದ ವಿಷಯದಲ್ಲಿ ದೊಡ್ಡ ಸಂಕಷ್ಟ ಅನುಭವಿಸುತ್ತಿದ್ದು, ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ಒದಗಿಸುವುದು, ಸರಿಯಾದ ಮಾರುಕಟ್ಟೆಯ ವ್ಯವಸ್ಥೆ ನಿರ್ಮಾಣ, ಸಾಲ ಮನ್ನಾ ಜಾರಿಗೆ ಒತ್ತಾಯಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ವೇಳೆ ವಕೀಲ ಚಂದ್ರಶೇಖರ್, HP ಲಕ್ಷ್ಮೀನಾರಾಯಣ, ರವಿಚಂದ್ರ ರೆಡ್ಡಿ, ರವೀಂದ್ರ ರೆಡ್ಡಿ, ನರಸಿಂಹಪ್ಪ, ಅಕ್ರಮ್, ಫಾತಿಮಾ ಬಿ, ಚಂದ್ರ, ಶ್ರೀನಿವಾಸ್, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ JK ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. APMC ಮಾರುಕಟ್ಟೆ ಎದುರು, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ AC ಅಂಡ್ ನಾನ್ AC ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. JK ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, VTU ಸಿಗಲಿದೆ. JK ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ BB ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ TVS ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ V2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ಮಾಲೂರು ವಿಧಾನಸಭೆ ಫಲಿತಾಂಶ ಮರುಮತ ಎಣಿಕೆ ವಿಚಾರದಲ್ಲಿ ಮಂಜುನಾಥ ಗೌಡಗೆ ಹುಚ್ಚು ಹಿಡಿದಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಏಕವಚನದಲ್ಲೇ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ಮಂಜುನಾಥ ಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಲೂರು ನಗರದ ರೈಲ್ವೆ ನಿಲ್ದಾಣದ ಬಳಿ ಖಾಸಗಿ ಲೇಔಟ್ನಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮರು ಎಣಿಕೆ ಬಗ್ಗೆ ನಾನು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಕ್ಕೆ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ. ಮಾಲೂರು ತಾಲೂಕಿನಲ್ಲಿ ಲೂಟಿ ಮಾಡ್ತಿದ್ದೀಯಾ? ಪ್ರತಿ ಕಚೇರಿಯಲ್ಲೂ ಹಣ ವಸೂಲಿ ಮಾಡಿ ಇಡೀ ಮಾಲೂರನ್ನೇ ಹಾಳು ಮಾಡಿದ್ದೀಯಾ? ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಮಾಲೂರಿನಲ್ಲಿ. ರೀಕೌಂಟಿಂಗ್ ಆದೇಶ ಮಾಡಿದ್ದಕ್ಕೆ ಬಾಯಿಗೆ ಬಂದಂತೆ ಮಾತನಾಡಿದ್ದೀಯಾ? ಇನ್ನು ಮಾಲೂರಿನಲ್ಲಿ ನಿನ್ನಾಟ ನಡೆಯೋಲ್ಲ. ಅದೃಷ್ಟ ಚೆನ್ನಾಗಿದ್ದರೆ 2 ವರ್ಷ ಇಲ್ಲ 1 ತಿಂಗಳು MLA ಆಗಿರ್ತೀಯಾ ಅಷ್ಟೇ ಎಂದು ಹಾಲಿ ಶಾಸಕ ಕೆವೈ ನಂಜೇಗೌಡರ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಗೌಡ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಕರಪ್ಷನ್ ಎಂದು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲೂರು. ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಬರೀ ಇವನಿಗೆ ನೋವಾ? ನಮ್ಗೆ ಆಗಿರೋದು ನಮ್ಗೇನು ಅನುಮಾನ ಇತ್ತು, ನಾವು ಕೋರ್ಟ್ಗೆ ಹೋಗಿದ್ದೀವಿ, ತೋರಿಸ್ತೀವಿ ನೋಡಿ. ಎಲೆಕ್ಷನ್ ಬರಲಿ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿನ್ನಸ್ವಾಮಿಗೌಡ, ಬಿಜೆಪಿ ಮುಖಂಡರಾದ ಕುರಂಡಹಳ್ಳಿ ರಾಜು, ಬೆಳ್ಳಾವಿ ಸೋಮಣ್ಣ, ಕೃಷ್ಣಾರೆಡ್ಡಿ, ರಾಮಮೂರ್ತಿ, ಅಜ್ಗರ್ ಸೇರಿದಂತೆ ಹಲವರು ಮುಖಂಡರು ಪಾಲ್ಗೊಂಡಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಮುರುಗಮಲ ಗ್ರಾಮದಲ್ಲಿ CL 7 ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಗ್ರಾಮ ಪಂಚಾಯಿತಿಯಿಂದ ನೀಡಿರುವ ನಿರಾಕ್ಷೇಪಣಾ ಪತ್ರದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಪರ ಮತ್ತು ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಚಿಂತಾಮಣಿ ತಾಲೂಕು ಮುರುಗಮಲ ಗ್ರಾಮದ ಬ್ರಿಗೇಡ್ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಕಟ್ಟಡದಲ್ಲಿ CL 7 ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸಲು ಲೈಸೆನ್ಸ್ ಪಡೆಯುವ ಸಲುವಾಗಿ ಪುಷ್ಪಕೊಂ ಜಗದೀಶ್ ಎಂಬುವವರು ನಿರಾಕ್ಷೇಪಣಾ ಪತ್ರ ನೀಡಲು ಕೋರಿ ಮುರುಗಮಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದ್ರು. ತಾಲೂಕು ಪಂಚಾಯಿತಿ ಇಒರವರು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ತಕ್ಷಣವೇ ಜಾರಿಗೆ ಬರುವಂತೆ ಈಗಾಗಲೇ ನೀಡಿರುವ NOCಯನ್ನು ರದ್ದುಪಡಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ಮುರುಗಮಲ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಂಚಾಯಿತಿ ಅಧ್ಯಕ್ಷ ಆಜಿ ಅನ್ಸರ್ ಖಾನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ 9 ಜನ ಸದಸ್ಯರು CL 7ಗೆ ನೀಡಿರುವ NOCಯನ್ನು ರದ್ದುಗೊಳಿಸುವಂತೆ ಒತ್ತಡ ಹೇರಿದರೆ 2 ಗ್ರಾಮ ಪಂಚಾಯಿತಿ ಸದಸ್ಯರು CL 7ರ ಪರವಾಗಿ ಮಾತನಾಡಿ CL 7 NOCಯನ್ನು ರದ್ದುಪಡಿಸುವುದಾದರೆ ಈ ಹಿಂದೆ ಮುರುಗಮಲ್ಲ ಕ್ರಾಸ್ನಲ್ಲಿ CL 2ಗೆ ನೀಡಿರುವ ಅನುಮತಿಯನ್ನು ಕೂಡ ರದ್ದುಗೊಳಿಸಬೇಕೆಂದು ಅಧ್ಯಕ್ಷರ ಮೇಲೆ ಒತ್ತಡ ಹೇರಿದ ಘಟನೆ ನಡೆಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಕಿ ಅನ್ಸರ್ ಖಾನ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಾರ್ಚ್ 21ರಂದು ನಡೆದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಸದರಿ ಸ್ವತ್ತಿನಲ್ಲಿ CL 7 ಸ್ಥಾಪನೆ ಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಎಂಬುದಾಗಿ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನಿಸಿ ಅನುಮೋದಿಸಿ ನಿರಾಕ್ಷೇಪಣಾ ಪತ್ರವನ್ನು ಕೊಟ್ಟಿದ್ದೇವೆ. ಆದರೆ ನಿರಾಕ್ಷೇಪಣಾ ಪತ್ರವನ್ನು ಕೊಟ್ಟ ಮೇಲೆ ಪಂಚಾಯಿತಿ ಯಾವುದೇ ಸದಸ್ಯರು ವಿರೋಧದ ಬಗ್ಗೆ ಮಾತನಾಡಲಿಲ್ಲ. ಆದರೆ ಪಂಚಾಯಿತಿ PDOರವರು ಅರ್ಜಿದಾರರೊಂದಿಗೆ ಅಕ್ರಮವಾಗಿ ಕೆಲವು ಆಮಿಷಗಳಿಂದ ಭ್ರಷ್ಟಾಚಾರಕ್ಕೆ ಒಳಗಾಗಿ NOC ನೀಡಿದ್ದಾರೆ ಎಂದು ಆರೋಪಿಸಿರುವುದು ಸುಳ್ಳು. ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಸಭೆಯಲ್ಲಿ ಒಮ್ಮತದ ತೀರ್ಮಾನ ತೆಗೆದುಕೊಂಡು CL 7 ಸ್ಥಾಪನೆ ಮಾಡಲು NOC ನೀಡಿದ್ದೇವೆ ಎಂದರು. ಪಂಚಾಯತಿ ಕೆಲವರು 10 ಜನ ಸದಸ್ಯರು CL 7ಗೆ NOC ಕೊಟ್ಟಿದ್ದಾರೆ. ಅದನ್ನು ವಜಾ ಮಾಡಬೇಕು. ನಮ್ಮ ಗಮನಕ್ಕೆ ಬರದೆ ಇದನ್ನು PDO ಅವರು ದುಡ್ಡಿಗೆ ಆಮಿಷ ಪಡೆದು ಈ ಕೆಲಸ ಮಾಡಿದ್ದಾರೆ ಅಂತ ಅವರ ಮೇಲೆ EO ಅವರಿಗೆ ದೂರು ಕೊಟ್ಟಿದ್ದರು. ಆ ದೂರು ಈ ಸಂದರ್ಭದಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ PDO ಸುರೇಶ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಈಗಿನ ಕಾಲದ ವಿದ್ಯಾರ್ಥಿಗಳು ವಿವಿಧ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸಿಕೊಂಡು ಕಲೆ ಸಂಸ್ಕೃತಿಯನ್ನ ಮರೆಯುತ್ತಿದ್ದಾರೆ. ಆದರೆ ಈ ವಿದ್ಯಾರ್ಥಿಗಳು ನಾಟಕವನ್ನು ಕಲಿತು ಪ್ರದರ್ಶನ ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ತಿಳಿಸಿದರು.
ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಚಿಂತಾಮಣಿ ತಾಲೂಕು ಮಿಟ್ಟಹಳ್ಳಿ ನಿಸರ್ಗ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲಾರಂಗ ಸಂಭ್ರಮ ಕಾರ್ಯಕ್ರಮದ ವಿದುರಾಶತ್ವ ಹತ್ಯಾಕಾಂಡ ನಾಟಕ ಪ್ರದರ್ಶನಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಚಾಲನೆ ನೀಡಿ ಮಾತನಾಡಿ, ಕೆಲವು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕು, ಸೈನಿಕನಾಗಬೇಕು, ಇತರೆ ವಿವಿಧ ಆಲೋಚನೆಗಳು ಇರುತ್ತವೆ. ಆದರೆ ಕೆಲವರಿಗೆ ಡಾಕ್ಟರ್ ಆಗಲು ಆಗಿರುವುದಿಲ್ಲ. ನಾಟಕದಲ್ಲಿ ಡಾಕ್ಟರ್ ಹಾಗೂ ವಿವಿಧ ಪಾತ್ರಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ನಾಟಕ ಕಲ್ಪಿಸಿಕೊಡುತ್ತದೆ. ಇದೇ ತರಹ ಇತರೆ ಕಾಲೇಜಿನ ವಿದ್ಯಾರ್ಥಿಗಳು ಓದಿನ ಜೊತೆಗೆ ವಿವಿಧ ಕ್ರೀಡೆ, ಕಲೆಗಳಲ್ಲಿ ಭಾಗವಹಿಸಬೇಕೆಂದು ಸಲಹೆ ನೀಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವಿವಿಧ ರೀತಿಯ 40 ಕನ್ನಡ ಪುಸ್ತಕಗಳನ್ನು ನೀಡುವ ಭರವಸೆ ನೀಡಿದರು. ನವೆಂಬರ್ 2 ಕನ್ನಡ ರಾಜ್ಯೋತ್ಸವ ದಿನ ನಾನು 10 ಮಹಾದರ್ಶನ, 10 ಯೋಗಸ್ಥಾನ, ಹಾಗೆ 10 ಜೇಮ್ಸ್ ಕ್ಲಿಯರ್ದು ಅಟೋಮಿಕ್ ಹ್ಯಾಬಿಟ್ಸ್ ಮತ್ತು 10 ಮರ್ಫಿ ಅವ್ರದ್ದು ಸುಪ್ತ ಪ್ರಜ್ಞೆ, ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಮೈಂಡ್ ನಿಮ್ಮನ್ನು ಹೇಗೆ ಬದಲಾಯಿಸಬಹುದು ಅಂತ ಆ 40 ಬುಕ್ಗಳನ್ನ ನಾನು ಕಾಲೇಜಿಗೆ ಕೊಡ್ತೇನೆ. ಚಿಕ್ಕಬಳ್ಳಾಪುರ ಸಕಲ ರಂಗಹೆಜ್ಜೆ ಟ್ರಸ್ಟ್ ಚಿಕ್ಕಬಳ್ಳಾಪುರ ವಿಶ್ವ ವಿವೇಕ ಪಿಯು ಕಾಲೇಜು ವಿದ್ಯಾರ್ಥಿಗಳು ದಿಲೀಪ್ ಕುಮಾರ್ ಆರ್, ನಿರ್ದೇಶನ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ ರಚನೆಯ ವಿದುರಾಶತ್ವ ಹತ್ಯಾಕಾಂಡ ನಾಟಕ ಪ್ರದರ್ಶನ ನಡೆಯಿತು. ಸಂಗೀತ ಇನ್ಸಾಫ್ ಹೊಸಪೇಟೆ, ವಸ್ತ್ರ ವಿನ್ಯಾಸ ಕವಿತಾ, ಚಿತ್ರ ವಿನ್ಯಾಸ ಸತೀಶ್ ಸಿಎಲ್ ಕಲಾ ಶಿಕ್ಷಕರು ವಹಿಸಿದ್ರು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಹೆಸರು ಪಡೆದಿರುವ ಗೌರಿಬಿದನೂರು ತಾಲೂಕಿನ ವಿದುರಾಶತ್ವದಲ್ಲೇ ನಡೆದಿತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿನ ಕೋಲಾರ ಜಿಲ್ಲೆಯ ಹಲವರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಈ ಎಲ್ಲ ಸನ್ನಿವೇಶಗಳನ್ನು ವಿದ್ಯಾರ್ಥಿಗಳು ನಾಟಕದ ಮೂಲಕ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಅಫ್ಜಲ್ ಬಿಜಲಿ, ಅಂಪಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸದಸ್ಯ ನಾರಾಯಣಸ್ವಾಮಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ನಯಾಜ್ ಅಹಮದ್, ನಿಸರ್ಗ ಟ್ರಸ್ಟ್ ಅಧ್ಯಕ್ಷೆ ಎಂಸಿ ಜ್ಯೋತಿ, ಸಕಲ ರಂಗಹೆಜ್ಜೆ ಟ್ರಸ್ಟ್ ದಿಲೀಪ್ ಕುಮಾರ್ ಇನ್ನಿತರರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆ ಇಳಿಕೆ ಮಾಡಿ ಈ ದೇಶದ ಜನರಿಗೆ ನವರಾತ್ರಿಯ ಉಡುಗೊರೆಯನ್ನು ನೀಡಿದ್ದಾರೆ. ಇದರಿಂದ ಕೋಟ್ಯಾಂತರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹಳಷ್ಟು ಅನುಕೂಲ ಆಗಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ದರ ಇಳಿಕೆ ಮಾಡಿದ್ದನ್ನು ಸ್ವಾಗತಿಸಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ಕಾಲ್ನಡಿಗೆ ಜಾಥಾ ನಡೆಸಿ ಕೋಟೆ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಮೋದಿ ಮತ್ತು ಬಿಜೆಪಿ ಪಕ್ಷದ ಪರವಾಗಿ ಘೋಷಣೆಗಳನ್ನು ಕೂಗಿದರು. ಭಿತ್ತಿ ಚಿತ್ರಗಳ ಪ್ರದರ್ಶನ ಮಾಡಿ ಸಂಭ್ರಮಾಚರಣೆ ನಡೆಸಿದ್ರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ದೇಶದಲ್ಲಿ ಇದುವರೆಗೂ ಯಾವುದೇ ಪಕ್ಷದ ನೇತೃತ್ವದಲ್ಲಿ ಅಧಿಕಾರ ನಡೆಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಇಳಿಸಿದ ಉದಾಹರಣೆಯೇ ಇತಿಹಾಸದಲ್ಲಿಲ್ಲ. ಜನಸಾಮಾನ್ಯರ ಪಾಲಿಗೆ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಪಾಲಿಗೆ ಇದೊಂದು ಐತಿಹಾಸಿಕ ದಾಖಲೆಯ ಆರ್ಥಿಕ ನಿರ್ಣಯವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕನಸು ಭಾರತದಲ್ಲಿ ಬಡವರು, ಸಾಮಾನ್ಯರು, ಮಧ್ಯವರ್ಗದವರಿಗೆ ಸಾಕಷ್ಟು ಹೊರೆಯನ್ನು ಕಮ್ಮಿ ಮಾಡಿದ್ದಾರೆ. ಹಾಲಿನ ಮೇಲೆ ಇರ್ತಕ್ಕಂಥ, ಮೊಸರು ಮೇಲೆ ಇರ್ತಕ್ಕಂಥ, ಸಾಕಷ್ಟು ತುಪ್ಪದ ಮೇಲೆ ಇರ್ತಕ್ಕಂಥದ್ದನ್ನ 5% 0 ಮಾಡಿದ್ದಾರೆ. ಅದೇ ರೀತಿ ಬಡವರು ಒಂದು ಎಕ್ಸಾಂಪಲ್, ಒಂದು 2 ವೀಲರ್ ತಗೊಂತಾರಂದ್ರೆ 10,000 ರೂಪಾಯಿ ಕಮ್ಮಿ ಆಗಿದೆ. 10 ಲಕ್ಷ ರೂಪಾಯಿ ಕಾರ್ ತಗೊಂತಾರಂದ್ರೆ 1.5-2 ಲಕ್ಷ ರೂಪಾಯಿ ಕಮ್ಮಿ ಆಗಿದೆ. ಸಾಕಷ್ಟು ದಿನ ಬಳಕೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ದಿನನಿತ್ಯ ಉಪಯೋಗಿಸ್ತಕ್ಕಂಥ, ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ, ಎಲ್ಲರೂ ಉಪಯೋಗಿಸ್ತಕ್ಕಂಥ ಸಾಮಾನು ಮೇಲೆ ಕೂಡ ಇವತ್ತು ಸಾಮಗ್ರಿಗಳ ಮೇಲೆ ಸಾಕಷ್ಟು ಜಿಎಸ್ಟಿ ಕಡಿಮೆ ಆಗಿದೆ. ದೇಶದಲ್ಲಿ ಮೋದಿಜಿಯವರ ಯಾವುದು ಫ್ರೀ ಗಿಫ್ಟ್ ಅಂತ ಮೋದಿಜಿಯವರು ಕೊಟ್ಟಿಲ್ಲ, ಫ್ರೀ ಬೀಸ್ ಅಂತ ಹೇಳಿಲ್ಲ, ಜಾತಿ ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ. ಆದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಮೋದಿಜಿಯವರು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನವರಾತ್ರಿ ಹಬ್ಬದ ಮೊದಲ ದಿನದಿಂದಲೇ ಹೊಸ ಜಿಎಸ್ಟಿ ದರಗಳು ಅನ್ವಯವಾಗಲಿದ್ದು, ನವರಾತ್ರಿ ಮೊದಲ ದಿನದಿಂದ ಜಿಎಸ್ಟಿ ಉತ್ಸವ ಆರಂಭವಾಗಿದೆ.
ಜಿಎಸ್ಟಿ ಕಡಿಮೆ ಮಾಡಿರುವುದರಿಂದ ನಮ್ಮೆಲ್ಲರ ಉಳಿತಾಯ ಶುರುವಾಗಲಿದೆ. ಎಲ್ಲ ವರ್ಗದ ಜನರಿಗೂ ಉಳಿತಾಯದ ಉತ್ಸವ ಪ್ರಾರಂಭವಾಗಿದೆ ಎಂದರು. ಈ ವೇಳೆ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಸೂರ್ಯನಾರಾಯಣ, ಮುರಳೀಧರ್, ಚಿಂತಾಮಣಿ ಕ್ಷೇತ್ರದ ಮುಖಂಡ ವೇಣುಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ ಬಿಸಿ ನಂದೀಶ್, ಅಶೋಕ್, ಹಿರಿಯ ಮುಖಂಡ ಲಕ್ಷ್ಮೀನಾರಾಯಣ್ ಗುಪ್ತಾ ಇನ್ನಿತರರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೋಟೆ ಸರ್ಕಲ್ ನಲ್ಲಿ ಜಿಎಸ್ಟಿಯನ್ನ ಕೋಟೆ ಸರ್ಕಲ್ ರೈತರೇ ಸಂಘಟಿಸುವ ಸಭೆ ಸಮಾರಂಭಗಳಲ್ಲಿ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿ ಅವರಿಗೆ ಸಿಗುವ ಸೌಲಭ್ಯಗಳ ವಿವರ ನೀಡಬೇಕು. ಆಗ ರೈತರನ್ನ ಸೇರಿಸುವ ಕಷ್ಟ ಇಲಾಖೆ ಅಧಿಕಾರಿಗಳಿಗೆ ತಪ್ಪುತ್ತದೆ. ಇಂದು ರೈತ ಸಹಕಾರ ಸಂಘ ಕರೆದ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರದೇ ಇದ್ದಿರಬಹುದು. ರೈತರ ಆದಾಯ ಹೆಚ್ಚಿದರೆ ಮಾತ್ರ ದೇಶ ಸಮೃದ್ಧಿಯಾಗಿರುತ್ತದೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಎಂಆರ್ ಶ್ರೀನಿವಾಸಮೂರ್ತಿ ಅಭಿಪ್ರಾಯಪಟ್ಟರು. ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ಎಐಸಿ, ನಿಟ್ಕೆ ಇನ್ಕ್ಯುಬೇಷನ್ ಸೆಂಟರ್, ಕಾರ್ಕಳ ವೃತ್ತಿ ಸಂಸ್ಥೆ ಇವರ ಸಹಯೋಗದಲ್ಲಿ ನಡೆಸುತ್ತಿರುವ ಮಂಡಿಕಲ್ ರೈತ ಉತ್ಪಾದಕರ ಕಂಪನಿ 2024-25ನೇ ಸಾಲಿನ 4ನೇ ವಾರ್ಷಿಕ ಮಹಾಸಭೆಯನ್ನು ಪೆರೇಸಂದ ನಂಜುಂಡೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಎಂಆರ್ ಶ್ರೀನಿವಾಸಮೂರ್ತಿ ಮಾತನಾಡಿ, ಇದೊಂದು ರೈತರ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡು ನಡೆಯುತ್ತಿರುವ ಕಂಪನಿ. ಇಲ್ಲಿ ಬಹುತೇಕರು ರೈತರೇ ಸೇರಿದ್ದಾರೆ. ಅದಕ್ಕಾಗಿಯೇ ಸಂಘಟಕರು ಜಂಟಿ ಕೃಷಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರನ್ನ ಕರೆದು ರೈತರಿಗೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಪರಿಚಯ ಮಾಡಿಸುವ ಆಸೆ ಇಟ್ಟುಕೊಂಡಿದ್ದಾರೆ. ಆದರೆ ಇಲಾಖೆಯ ಯಾವೊಬ್ಬರೂ ಬಂದಿಲ್ಲ. ಇದರಿಂದ ರೈತರು ನಿರಾಸೆಯಾಗುವ ಪ್ರಮೇಯ ಬೇಡ. ರೈತರು ವೈಜ್ಞಾನಿಕವಾಗಿ ಬೆಳೆ ಬೆಳೆಯುವುದನ್ನು ಕಲಿಯಬೇಕು. ರೈತಪರ ಕಂಪನಿಗಳಲ್ಲಿ ಹೆಚ್ಚು ರೈತ ಮಹಿಳೆಯರನ್ನ ಸೇರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಆಗಲೇ ಹೇಳಿದ ಹಾಗೆ ಹಿಂದೆ ಇಲಾಖೆಯವರೇ ಇಂಥ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ಈಗ ರೈತರು ಮುಂದಾಗಿ ಮಾಡ್ತಾ ಇದ್ದಾರೆ. ಇಲಾಖೆಯವರು ಉತ್ಸಾಹದಿಂದ ಇಂಥ ಅವಕಾಶ ಉಪಯೋಗಿಸ್ಕೋಬೇಕು. ಇವತ್ತೇನೋ ಅವ್ರ ಕಾರಣದಿಂದ ಬರೋಕ್ಕಾಗಿಲ್ಲ. ಮುಂದೆ ಈ ಸಂಸ್ಥೆಯವರು ಸಹ ಇಲಾಖೆ ಜೊತೆ ಚೆನ್ನಾಗಿ ಸಂಪರ್ಕ ಇಟ್ಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರು ಇವರು ಜೊತೆಗೆ ಸೇರಿಸಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇಲ್ಲ, ಯಾಕೆಂದರೆ ಅವರಿರೋದೇ ಇವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ, ಇವರಿರೋದು ಅವ್ರ ಸಹಾಯ ಪಡ್ಕೊಂಡು ಮುಂದುವರಿಯೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈ ಮುಂದೆ ಕಾರ್ಯಕ್ರಮ ಮಾಡುವಾಗ ಜಂಟಿಯಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಮಂಡಿಕಲ್ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷ ದಯಾನಂದ ಎಂಎನ್ ಮಾತನಾಡಿ, 2021ರಲ್ಲಿ ಪ್ರಾರಂಭವಾದ ಕಂಪನಿಯಲ್ಲಿ ಆಗ 350 ಷೇರುದಾರರು ಮಾತ್ರ ಇದ್ದರು. ಈಗ 925 ಷೇರುದಾರರಿದ್ದಾರೆ. ನಮ್ಮಲ್ಲಿ ರೈತರ ಅಭಿವೃದ್ಧಿಗೋಸ್ಕರ ಮತ್ತು ರಾಸಾಯನಿಕ ಅಂಶಗಳಿಲ್ಲದೆ ಬೆಳೆ ಬೆಳೆಯುವ ಪದ್ಧತಿ ಹೇಗೆ ಎಂಬುದರ ಬಗ್ಗೆ ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತದೆ. ಜೊತೆಗೆ ರೈತರ ಕೈಗೆಟುಕುವ ದರದಲ್ಲಿ ಔಷಧಿಗಳು, ಗೊಬ್ಬರಗಳು ಮತ್ತು ಲಿಕ್ವಿಡ್ ಪೆಸ್ಟಿಸೈಡ್ಗಳನ್ನು ಒದಗಿಸಲಾಗುತ್ತಿದೆ ಎಂದರು. ರೈತ ಉತ್ಪಾದಕರ ಕಂಪನಿ ಮಂಡಿಕಲ್ ರೈತ ಉತ್ಪಾದಕರ ಕಂಪನಿ ಅಂತ ನಮ್ಮ ಹೆಸರು. ಅದರಲ್ಲಿ ಇವತ್ತು AGM ನಡೆಸಿ ಅದರಲ್ಲಿ ಎಲ್ಲ ನಮ್ಮ ಷೇರು ಹೋಲ್ಡರ್ಸ್ ಎಲ್ಲರೂ ಬಂದಿದ್ದು ನಮ್ಮ ಮುಖ್ಯ ಅತಿಥಿಗಳಾಗಿ MR ಶ್ರೀನಿವಾಸಮೂರ್ತಿ ಅವರು ಕಳಿಸಿದ್ವಿ. ಅವರು ರೈತರಿಗೆ ಏನು ಬೇಕು ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ ಚಿಂತಾಮಣಿಯಿಂದ ನಮ್ಮ ವೆಂಕಟೇಶ್ ಮೂರ್ತಿ ಅವರು ಬಂದಿದ್ದಾರೆ. ಅವರು ಸ್ವಲ್ಪ ರೈತರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ರೈತರಿಗೆ. ನಮ್ಮ ವೃತ್ತಿ ಕಡೆಯಿಂದ ಬಂದಿದ್ದಾರೆ, ನಿತ್ಯ ಕಡೆಯಿಂದಲೂ ಬಂದಿದ್ದಾರೆ. ಸುಮಾರು ರೈತ ಎಲ್ಲ ಸರ್ವ ಸದಸ್ಯರ ಸಭೆಗೆ ಬಂದು ರೈತರೆಲ್ಲ ಬಂದು ಅವರ ಸಲಹೆಗಳನ್ನು ನಮಗೆ. ಇಂದಿನ 4ನೇ ವಾರ್ಷಿಕ ಮಹಾಸಭೆಯಲ್ಲಿ ಕಂಪನಿಯಲ್ಲಿ ಷೇರುದಾರರಾಗಿ ಅತಿ ಹೆಚ್ಚು ವಹಿವಾಟು ನಡೆಸಿದ 10 ಜನ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಸಲಹೆಗಾರ ಕೆವಿಟಿ ಚಿಂತಾಮಣಿ ವೆಂಕಟೇಶಪ್ಪ ರೈತೋದಯ ಔಷಧಿ ಗೊಬ್ಬರ ಮತ್ತು ಕೀಟನಾಶಕ ಸಿಂಪಡಣೆ ಬಗ್ಗೆ ಉಪನ್ಯಾಸ ನೀಡಿದರು. ನಿವೃತ್ತ ಉಪನಿರ್ದೇಶಕ ಅಜಿತ್ ಪ್ರಸಾದ್, ನವೀನ್ ಎಂಜಿ, ವ್ಯವಸ್ಥಾಪಕ ನಿರ್ದೇಶಕ ಎಂಕೆ ಶ್ರೀಧರ್, ಉಪಾಧ್ಯಕ್ಷರುಗಳಾದ ರಜತಾದ್ರಿ ವಿ, ಮಧುಚಂದ್ರ, ದೇವರಾಜು ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
140 ಕೋಟಿ ಜನರ ಆಶೀರ್ವಾದದಿಂದ ಭಾರತ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡು ಸುಭಿಕ್ಷವಾಗಿದೆ ಎಂದು ದೇವನಹಳ್ಳಿ ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಗಾಂಧಿ ಚೌಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಮ್ಮಿಕೊಂಡಿದ್ದ ಜಿಎಸ್ಟಿ ಇಳಿಕೆಯ ಉಡುಗೊರೆಗೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಕಾರ್ಯಕ್ರಮವನ್ನುದ್ದೇಶಿಸಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಭಾರತ ದೇಶ 17ನೇ ಸ್ಥಾನದಲ್ಲಿದ್ದು 4ನೇ ಸ್ಥಾನಕ್ಕೆ ಬಂದಿದೆ. ಜಿಎಸ್ಟಿ %18 ಜನಸಾಮಾನ್ಯರಿಗೆ ಹೊರೆಯಾಗುತ್ತದೆ ಎಂದು ಹೇಳಲಾಗುತ್ತಿತ್ತು. ಜನಸಾಮಾನ್ಯರು ಸಹ ಆರ್ಥಿಕವಾಗಿ ಸುಭಿಕ್ಷೆಯಿಂದ ಇರಬೇಕೆಂದು ಜಿಎಸ್ಟಿ %5 ಇಳಿಕೆ ಮಾಡಿ ಉಡುಗೊರೆಯಾಗಿ ನೀಡಿದ್ದಾರೆ. ಇದು ಸಂಭ್ರಮದ ಕ್ಷಣವಾಗಿದೆ ಎಂದರು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಭಾರತ ದೇಶ 17ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೀವಿ. GST ನಾವು 18% ಇಡೀ ದೇಶದ ಸಾಮಾನ್ಯ ಜನರು ಕೂಡ ಹೊರೆಯಾಗ್ತಾ ಇದ್ದಂಥ ಭಾಳಷ್ಟು ಕಾಲ ಇತ್ತು. ಈಗ ನಾವು ಸುಭಿಕ್ಷವಾಗಿ 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಇಡೀ ಪ್ರಪಂಚದಲ್ಲಿ. ಇವತ್ತು ಜನಸಾಮಾನ್ಯರು ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು, ಅವರು ಕೂಡ ಬಲಿಷ್ಠವಾಗಿರಬೇಕು ಅಂತ ಹೇಳಿ ಏನು 18% ಇದ್ದಂಥ GST ಪ್ರತಿದಿನ ಬಳಕೆ ಮಾಡೋದ್ರಲ್ಲಿ ಇವತ್ತು 5% ಮಾಡಿ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಒಳ್ಳೆಯ ಸಿಹಿ ಸುದ್ದಿಯನ್ನು ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗಾಂಧಿ ಚೌಕದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಕಾಲ್ನಡಿಗೆ ಮೂಲಕ ಮೆರವಣಿಗೆ ಸಾಗಿ ಜನಸಾಮಾನ್ಯರಿಗೆ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ವೇಳೆ ಬಿಜೆಪಿ ಹಿರಿಯ ಮುಖಂಡ ಆರ್ಎನ್ ನಂಜೇಗೌಡ, ಆರ್ಎನ್ಕೆ ಬುಲ್ಲಹಳ್ಳಿ ರಾಜಪ್ಪ, ಆನಂದಗೌಡ, ನಾಗರಾಜ್, ವಿಜಯಕುಮಾರ್, ಕುಂದಾಣ ಹೋಬಳಿ ಯುವ ಅಧ್ಯಕ್ಷ ಅರುವನಹಳ್ಳಿ ವೆಂಕಟೇಗೌಡ, ಅನಿಲ್ ಕುಮಾರ್, ರೆಡ್ಡಿಹಳ್ಳಿ, ಕಿರಣ್ ಕುಮಾರ್, ದೇವನಹಳ್ಳಿ ಟೌನ್ ನಟರಾಜ್, ಕಾರ್ಯಕರ್ತರು ಇತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಭಾರತ್ ಮಾತಾ ಕಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆಗೆ ಮುಂದಾಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ಜೊತೆಗೆ ಸಮುದಾಯಗಳ ಗೊಂದಲಕ್ಕೆ ಕಾರಣ ಆಗುತ್ತಿದೆ. ಇದಕ್ಕೆಲ್ಲ ಎಡೆ ಮಾಡಿಕೊಡದೆ ರಾಜ್ಯದಲ್ಲಿ ತಿಗಳ ಜನಾಂಗ ವೈಹ್ನಿ ಕುಲ ಕ್ಷತ್ರಿಯರೆಂದೇ ಗುರುತಿಸಿಕೊಂಡಿರುವುದರಿಂದ ಪರ್ಯಾಯವಾಗಿ ತಿಗಳ ಎಂದೇ ನಮೂದಿಸಿ ಎಂದು ತಿಗಳ ಕ್ಷತ್ರಿಯ ಮಹಾಸಭಾ ರಾಜ್ಯಾಧ್ಯಕ್ಷ ಎಚ್ ಸುಬ್ಬಣ್ಣ ಕರೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಶ್ರೀ ಮೌಕ್ತಿಕಾಂಬ ದೇವಾಲಯದ ಆವರಣದಲ್ಲಿ ತಿಗಳ ಕ್ಷತ್ರಿಯ ಮಹಾಸಭಾ ಮತ್ತು ತಿಗಳರ ಸಂಘದ ವತಿಯಿಂದ ನಡೆದ ಜಾತಿ ಗಣತಿ ಕುರಿತು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ನಿವೃತ್ತ ಎಸಿಪಿ ಎಚ್ ಸುಬ್ಬಣ್ಣ ಮಾತನಾಡಿ, ಸಮುದಾಯವನ್ನು ವಿಭಾಗ ಮಾಡದೆ ಒಗ್ಗಟ್ಟಾಗಿ ಉಳಿಸಿಕೊಳ್ಳಬೇಕು. ಯಾವುದೇ ಉಪಜಾತಿ ಇದ್ದರೂ ಕೂಡ ವೈಹ್ನಿ ಕುಲ ಕ್ಷತ್ರಿಯ ಎಂದೇ ನಮೂದಿಸಿ. ತಿಗಳ ಜನಾಂಗ ನಾವು 30 ಲಕ್ಷ ಇದ್ದೀವಿ, 40 ಲಕ್ಷ ಇದ್ದೀವಿ ಅಂತೇಳಿ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಈ ತಿಗಳ ಜನಾಂಗದಲ್ಲಿ ಅತಿ ಮುಖ್ಯವಾದಂಥ 3 ಪಂಗಡಗಳಿದೆ. ಒಂದು ಉನ್ನಿಕುಲ, ಎರಡನೇದು ಅಗ್ನಿಕುಲ, ಮೂರನೇದು ಶಂಭುಕುಲ. ಇವುಗಳ ಅಡಿಯಲ್ಲಿ ಪಡಿಯಾಚಿ, ಒನ್ನಿ ರೆಡ್ಡಿಯಾರ್ಸ್, ಆಮೇಲೆ ಅದ್ರ ಜೊತೆಯಲ್ಲೇ ಒನ್ನಿ ಗೌಂಡರ್ಸ್, ಈ ರೀತಿಯಲ್ಲಿ ಒನ್ನಿ ರೆಡ್ಡಿಯಾರ್ಸ್, ಒನ್ನಿ ಗೌಂಡರ್ ಈ ರೀತಿ ಸಬ್ ಕ್ಯಾಸ್ಟ್ಗಳು ಅದರಲ್ಲೂ ಬರುತ್ತೆ. ಈ ಎಲ್ಲ ಜಾತಿಗಳು ಸೇರಿ ನಾವು 35, 30 ಲಕ್ಷ, 40 ಲಕ್ಷ ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಅವರ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲದರಲ್ಲೂ ನಾವು ತಿಗಳ ಅನ್ನೋದನ್ನು ನಮೂದನೆ ಮಾಡಿದ್ದೀವಿ. ಉಪಪಂಗಡವಾಗಿ ಕೇಳಿದಲ್ಲಿ ಮಾತ್ರ ತಿಗಳ ಬರೆಸಿ. ಇದರಿಂದ ಸಮುದಾಯಕ್ಕೆ ಯಾವುದೇ ರೀತಿಯ ಮೀಸಲಾತಿ ವಂಚಿತ ಆಗದೆ ಉದ್ಯೋಗ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಮೀಸಲಾತಿ ದಕ್ಕಲಿದೆ. ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ಕೂಡ ವೈಹ್ನಿ ಕುಲ ಅಥವಾ ವೈಹ್ನಿ ಕುಲ ಕ್ಷತ್ರಿಯ ಎಂದು ನಮೂದು ಮಾಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ತಿಗಳರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ, ಸಂಘದ ಉಪಾಧ್ಯಕ್ಷ ವೈಎನ್ ಶಾಮಣ್ಣ, ಸಂಘಟನಾ ಕಾರ್ಯದರ್ಶಿ ಜೆಎನ್ ಮುನಿವೀರಣ್ಣ, ರಾಜ್ಯ ಸಮಿತಿ ಸದಸ್ಯರಾದ ಕನಕರಾಜ್, ಕೆಎಂ ಮಂಜುನಾಥ್, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ವಿ ಗೋಪಾಲಕೃಷ್ಣ, ಪುರಸಭಾ ಸದಸ್ಯ ಎಸ್ಸಿ ಚಂದ್ರಪ್ಪ ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಾಗುತ್ತಿದೆ. ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳು ಇದ್ದರೆ ಮಾಹಿತಿ ಪಡೆಯಲು ಸಹಾಯವಾಣಿಗಳನ್ನು ಸ್ಥಾಪಿಸಲಾಗಿದೆ.
ಸಾರ್ವಜನಿಕರು ಈ ಸಹಾಯವಾಣಿಗಳ ನೆರವು ಪಡೆಯಬಹುದು. ಜಿಲ್ಲೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಮತ್ತು ಇತರೆ ಇಲಾಖೆಯ ಸಿಬ್ಬಂದಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆಂದು ಡಿಸಿ ರವೀಂದ್ರ ಸಮೀಕ್ಷೆಗೆ ಚಾಲನೆ ನೀಡಿ ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದಿನಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ. ಈ ಸಮೀಕ್ಷೆ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಅವರು ಚಿಕ್ಕಬಳ್ಳಾಪುರ ನಗರದ ಶೆಟ್ಟಳ್ಳಿ ಬಡಾವಣೆಯಲ್ಲಿ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯವನ್ನು ವೀಕ್ಷಣೆ ಮಾಡಿ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಸಮೀಕ್ಷೆಗೆ ಸೋಮವಾರ ಚಾಲನೆ ನೀಡಿ ಮಾತನಾಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 974 ಆಶಾ ಕಾರ್ಯಕರ್ತರೆಯಿಂದ ಸಮೀಕ್ಷೆಯ ನಮೂನೆ ಪ್ರತಿ ಮನೆಗೆ ತಲುಪಿಸಲಾಗಿದೆ. ಬೆಸ್ಕಾಂನಲ್ಲಿ ನೋಂದಣಿ ಆಗಿರುವ 3,69,000 ಕುಟುಂಬಗಳ ಆರ್ಆರ್ ಸಂಖ್ಯೆಗಳಿಗೆ ಜಿಯೋ ಟ್ಯಾಗ್ ಮಾಡಲಾಗಿದೆ. ಪ್ರತಿ ಗಣತಿದಾರರಿಗೆ 120ರಿಂದ 150 ಕುಟುಂಬಗಳಂತೆ ಬ್ಲಾಕ್ ವಿಂಗಡಿಸಿ ಹಂಚಿಕೆ ಮಾಡಲಾಗಿದೆ. ಪ್ರತಿ 20 ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಎಲ್ಲ ಮೇಲ್ವಿಚಾರಕರು ಸಮೀಕ್ಷೆಯ ಪ್ರಗತಿಯ ವಿವರವನ್ನು ಸಂಬಂಧಪಟ್ಟ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಪ್ರತಿದಿನ ವರದಿ ಮಾಡಲು ಸೂಚನೆ ನೀಡಲಾಗಿದೆ. ಸಮೀಕ್ಷೆ ಮಾಡಲು ಮನೆಗೆ ಬರುವ ಗಣತಿದಾರರಿಗೆ ಜನರು ಸೂಕ್ತ ಮಾಹಿತಿ ನೀಡಿ ಸಹಕರಿಸಬೇಕು. ಪಡಿತರ ಚೀಟಿ, ಮನೆಯಲ್ಲಿರುವ ಎಲ್ಲರ ಆಧಾರ್ ಕಾರ್ಡ್, ಅಂಗವಿಕಲರ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ ಹಾಗೂ ಇತರೆ ದಾಖಲೆಗಳನ್ನು ತೋರಿಸಬೇಕು. ಮಾಹಿತಿ ನೀಡಿದ ನಂತರ ಎಲ್ಲ ಮಾಹಿತಿ ಖಚಿತಪಡಿಸಿಕೊಳ್ಳಬೇಕು ಎಂದರು. ಸಮೀಕ್ಷೆ ಮಾಡೋ ಕಾಲಕ್ಕೆ ಬರ್ಬೋದಾದ ಸಮಸ್ಯೆಗಳೇನಾದ್ರು ಬರುತ್ತಾ ಇದನ್ನೆಲ್ಲ ನೋಡಲಿಕ್ಕೋಸ್ಕರ ಇವತ್ತು ಕೂತು ನಾವೇನೇ ಇವತ್ತು ಭಾಗವಹಿಸಿದ್ದೀವಿ. ಹಾಗಾಗಿ ಸಮೀಕ್ಷೆ ಸುಗಮವಾಗಾಯಿತು. ಎಲ್ಲೂ ಕೂಡ ಪ್ರಾಬ್ಲಮ್ಮು ಬಂದಿಲ್ಲ ಮತ್ತು ಮಾಹಿತಿದಾರರು ಕೂಡ ಉತ್ತರವನ್ನು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟ ಮೇಲೆ ಯಾರು ಮಾಹಿತಿಯನ್ನು ನೀಡಿದ್ರೋ ಅವರು ಇಂಥ ಒಂದು ಸ್ವಯಂ ದೃಢೀಕರಣ ಪತ್ರವನ್ನು ಕೂಡ ನಾವು ನೀಡಿದ್ದೇವೆ. ಆ ಸ್ವಯಂ ದೃಢೀಕರಣ ಪತ್ರವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಸ್ವಯಂ ದೃಢೀಕರಣ ಪತ್ರಕ್ಕೆ ಮಾಹಿತಿ ನೀಡಿದವರ ಸಹಿ ಮತ್ತು ಗಣತಿದಾರರ ಸಹಿ ಎರಡೂ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಈ ಒಂದು ಸೆನ್ಸಸ್ ಗಣತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಮುನಿರತ್ನಮ್ಮ, ತಹಸೀಲ್ದಾರ್ ರಶ್ಮಿ, ನಗರಸಭೆಯ ಪೌರಾಯುಕ್ತ ಮನ್ಸೂರ್ ಆಲಿ, ತಾಲೂಕು ಅಧಿಕಾರಿ ಬೀರೇಗೌಡ, ನಿಲಯ ಪಾಲಕ ಡಿವೈ ಮಂಜುನಾಥ್ ಮತ್ತು ವೇಣು ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ 2025 ಆತ್ಮೀಯ ಬಲಿಜ ಕುಲ ಬಾಂಧವರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಜನಗಣತಿಯಲ್ಲಿ ರಾಜ್ಯದ ಎಲ್ಲ ಬಲಿಜ ಕುಲ ಬಾಂಧವರು ಜಾತಿ ಕಾಲಂ ಸಂಖ್ಯೆ 9ರಲ್ಲಿ ಕೋಡ್ ನಂಬರ್ A0120ನಲ್ಲಿ ಬಲಿಜ ಎಂದೇ ನಮೂದಿಸಬೇಕೆಂದು ಹಾಗೂ ನಿಮ್ಮ ಅಕ್ಕಪಕ್ಕದ ಕುಲ ಬಾಂಧವರಿಗೂ ಈ ಮಾಹಿತಿಯನ್ನ ತಿಳಿಸಬೇಕೆಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದಿಂದ ಮನವಿ ಮಾಡುತ್ತಿದ್ದೇವೆ. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2024-25ನೇ ಸಾಲಿನ
ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನ ದಿನಾಂಕ 25/9/2025 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಕರೆಯಲಾಗಿದೆ. ಸಹಕಾರ ಸಂಘದ ಷೇರುದಾರರಿಗೆಲ್ಲ ಈಗಾಗಲೇ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದೆ. ಆದರೂ ಯಾರಿಗಾದರೂ ಆಹ್ವಾನ ಪತ್ರಿಕೆ ತಲುಪದಿದ್ದಲ್ಲಿ ಈ ಸಂದೇಶವನ್ನೇ ಆಹ್ವಾನವೆಂದು ಭಾವಿಸಿ ಎಲ್ಲ ಷೇರುದಾರರು ತಪ್ಪದೇ ಸಭೆಗೆ ಆಗಮಿಸಬೇಕೆಂದು ಸಂಘದ ಅಧ್ಯಕ್ಷ ಆವಲಕೊಂಡರಾಯಪ್ಪ ಕೆ ಕರೆ ನೀಡಿದರು. ಸಭೆಗೆ ಬರುವ ಷೇರುದಾರರು ನಿಮಗೆ ತಲುಪಿರುವ ಆಹ್ವಾನ ಪತ್ರಿಕೆ ಅಥವಾ ಗುರುತಿನ ಚೀಟಿ ತಂದು ಕಡ್ಡಾಯವಾಗಿ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಉಪಾಧ್ಯಕ್ಷ ಜಕ್ಕಲಮಡುಗು ಎಂ ಲಕ್ಷ್ಮೀ ನರಸಪ್ಪ ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನ ದಿನಾಂಕ 25/9/2025 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಕರೆಯಲಾಗಿದೆ. ಸಹಕಾರ ಸಂಘದ ಷೇರುದಾರರಿಗೆಲ್ಲ ಈಗಾಗಲೇ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದೆ. ಆದರೂ ಯಾರಿಗಾದರೂ ಆಹ್ವಾನ ಪತ್ರಿಕೆ ತಲುಪದಿದ್ದಲ್ಲಿ ಈ ಸಂದೇಶವನ್ನೇ ಆಹ್ವಾನವೆಂದು ಭಾವಿಸಿ ಎಲ್ಲ ಷೇರುದಾರರು ತಪ್ಪದೇ ಸಭೆಗೆ ಆಗಮಿಸಬೇಕೆಂದು ಸಂಘದ ಅಧ್ಯಕ್ಷ ಆವಲಕೊಂಡರಾಯಪ್ಪ ಕೆ ಕರೆ ನೀಡಿದರು. ಸಭೆಗೆ ಬರುವ ಷೇರುದಾರರು ನಿಮಗೆ ತಲುಪಿರುವ ಆಹ್ವಾನ ಪತ್ರಿಕೆ ಅಥವಾ ಗುರುತಿನ ಚೀಟಿ ತಂದು ಕಡ್ಡಾಯವಾಗಿ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಉಪಾಧ್ಯಕ್ಷ ಜಕ್ಕಲಮಡುಗು ಎಂ ಲಕ್ಷ್ಮೀ ನರಸಪ್ಪ ಹಾಜರಿದ್ದರು. 10ನೇ ಅಂತಾರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಘೋಷವಾಕ್ಯವಾದ ಜನರಿಗಾಗಿ ಮತ್ತು ಜಗತ್ತಿಗಾಗಿ ಆಯುರ್ವೇದ ಎಂಬ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಆಚರಿಸಲಾಯಿತು. ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ, ಕೋಲಾರ ಜಿಲ್ಲಾ ಆಯುಷ್ ಇಲಾಖೆ ಕೋಲಾರ ಇವರ ಸಂಯುಕ್ತ ಆಶ್ರಯದಲ್ಲಿ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ನ್ಯಾಯಾಲಯ ರಾಜಿ ಸಂಧಾನ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜುನಾಥ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಡಿ ನೋವು, ಕತ್ತು ನೋವು, ಬೆನ್ನು ನೋವು, ಸೊಂಟ ನೋವು, ಉಸಿರಾಟದ ತೊಂದರೆಗಳು, ಭುಜದ ನೋವು, ತಲೆನೋವು, ಚರ್ಮ ರೋಗಗಳು, ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಮಧುಮೇಹ, ನರ ದೌರ್ಬಲ್ಯ, ಪಾರ್ಶ್ವವಾಯು ಮುಂತಾದ ಕಾಯಿಲೆಗಳಿಗೆ ನುರಿತ ವೈದ್ಯರುಗಳಿಂದ ತಪಾಸಣೆ ನಡೆಸಿ ಉಚಿತ ಔಷಧಿಗಳನ್ನು ವಿತರಣೆ ಮಾಡಿದ್ರು. ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅನೇಕ ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಆರ್ ನಟೇಶ್, ಜಯಶ್ರೀ, ರಾಮಲಿಂಗೇಗೌಡ, ದಿವ್ಯಪ್ರಸಾದ್, ಶಕುಂತಲಾ, ಪ್ರಭು, ನೀಲಾಚಾರಿ ಬಡಿಗೇರ್, ರೆಹನಾ ಸುಲ್ತಾನ, ಲಕ್ಷ್ಮಿ, ಮದನ್, ಹರ್ಷ, ವಕೀಲರ ಸಂಘದ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಕೆವಿ ಆದರ್ಶ್, ಜಿಲ್ಲಾ ಆಯುಷ್ ಅಧಿಕಾರಿ ರಾಘವೇಂದ್ರ ಶೆಟ್ಟಿಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರಕು ಸೇವಾ ತೆರಿಗೆಗಳ ಮೇಲಿನ ಜಿಎಸ್ಟಿ ದರ ಇಳಿಕೆ ಸ್ವಾಗತಿಸಿ ಕೋಲಾರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ತುಮಕೂರಿನಲ್ಲಿ 2ನೇ ಬಾರಿಗೆ ವಿಜೃಂಭಣೆಯಿಂದ ದಸರಾ ಉದ್ಘಾಟನೆ. 11 ದಿನಗಳ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನ, ಹೆಲಿಕಾಪ್ಟರ್ ಹಾರಾಟ ವಿಶೇಷ. ರಾಜ್ಯದಲ್ಲಿ ಮತ್ತೊಂದು ರೈತ ಸಂಘಟನೆ ಸ್ಥಾಪನೆಗೆ ಕ್ಷಣಗಣನೆ. 25ರಂದು ನೂತನ ರೈತ ಸಂಘಟನೆ ಎಕೆಆರ್ಎಸ್ ಉದ್ಘಾಟನೆ. ಮಂಜುನಾಥ್ ರೆಡ್ಡಿ. ಮಾಲೂರಿನ ಪ್ರತಿ ಕಚೇರಿಯಲ್ಲಿ ಹಣ ವಸೂಲಿ ಮಾಡಿ ಇಡೀ ಮಾಲೂರನ್ನೇ ಹಾಳು ಮಾಡಿದ್ದು, ರಾಜ್ಯದಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ಮಾಲೂರಿನಲ್ಲಿ. ಶಾಸಕ ಕೆವೈ ನಂಜೇಗೌಡರ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಗೌಡ ವಾಗ್ದಾಳಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.